ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ದಲಿತರ ಏಳಿಗೆ ಬಿಜೆಪಿಗೆ ಇಷ್ಟವಿಲ್ಲ. ನಾಗೇಂದ್ರ ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದೆ. ಒಂದೆಡೆ ದಲಿತರ ಅಭಿವೃದ್ಧಿ ಮತ್ತು ಸಾಮಾಜಿಕ ನ್ಯಾಯದ ಮಾತು, ಮತ್ತೊಂದೆಡೆ ದಲಿತರ ಏಳಿಗೆಯನ್ನೇ ರಾಜಕೀಯ ಅಸ್ತ್ರವನ್ನಾಗಿ ಮಾಡಿಕೊಂಡ ಆರೋಪ ಪ್ರತ್ಯಾರೋಪ. ಬಿಜೆಪಿ ವಿರುದ್ಧ ನೇರವಾಗಿ ವಾಗ್ದಾಳಿ ನಡೆಸಿರುವ ಸಚಿವ ನಾಗೇಂದ್ರ ದಲಿತರು ಮುಂದೆ ಬರಬಾರದು ಎಂಬ ಮನಸ್ಥಿತಿ ಬಿಜೆಪಿಯಲ್ಲಿದೆ ಎಂದು ಆರೋಪಿಸಿದ್ದಾರೆ. ನಾಗೇಂದ್ರ ಅವರ ಈ ಹೇಳಿಕೆ ಇದೀಗ ಬಿಜೆಪಿಗೆ ಹೊಸ ರಾಜಕೀಯ ಸವಾಲು ಎಸೆದಂತಾಗಿದೆ. ದಲಿತರ ಅಭಿವೃದ್ಧಿಗೆ ಯಾರು ಬದ್ಧರು, ದಲಿತರ ಹಕ್ಕುಗಳಿಗಾಗಿ ಯಾರು ಧ್ವನಿ ಎತ್ತುತ್ತಿದ್ದಾರೆ ಮತ್ತು ದಲಿತರ ಏಳಿಗೆಯ ವಿಚಾರದಲ್ಲಿ ರಾಜಕೀಯ ಪಕ್ಷಗಳ ನಿಜವಾದ ನಿಲುವೇನು? ಈ ಪ್ರಶ್ನೆಗಳು ಇದೀಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿವೆ. ತಿಂದ ಹುಲಿ ಎಂದು ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದರು ವರದಿಗಾರರು. ಮೊಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. ಇದರಲ್ಲಿ ಈ ಎಲ್ಲರೂ ರಾಜಕಾರಣ ಇದಕ್ಕೆ ನಿಮ್ಮ ವಿರುದ್ಧ ಒಂದು ಸದನದಲ್ಲಿ ಚರ್ಚೆ ಮಾಡ್ತಾರೆ. ನಿಮ್ಮ ಸಚಿವ ಸ್ಥಾನ ಕೊಟ್ಟಿದ್ದು ತಪ್ಪು ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಾರೆ. ಏನಿದೆ ನಿಮ್ಗೆ? ದಲಿತರು ಕಂಡ್ರೆ ಹಂಗೆ ಆಗೋದು. ಬಿಜೆಪಿ ಪಕ್ಷದವ್ರಿಗೆ ಒಬ್ಬ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಅಂದ್ರೆ ಇದೇ ರೀತಿಯಾಗಿ ಬರುವಂಥದ್ದು ಅವರ ರೂಢಿ. ಒಬ್ಬ ದಲಿತರನ್ನ ತುಳಿಬೇಕು, ಒಬ್ಬ ದಲಿತರನ್ನ ಯಾವುದೇ ಕಾರಣಕ್ಕೂ ಮೇಲೆ ಕೇಳಿಸಬಾರ್ದು ಅನ್ನೋಂಥ ದೃಷ್ಟಿ ಇಟ್ಕೊಂಡಿದ್ದಾರೆ. ಈಗಾಗಲೇ ಕೂಡ ಅವರೆಲ್ಲ ಕೂಡ ಹೋರಾಟ ಮಾಡ್ತಾರೆ. ಅದಕ್ಕೆ ನಾವು ದಿಟ್ಟ ಉತ್ತರವನ್ನು ಕೊಡ್ಲಿಕ್ಕೆ ಸದನದಲ್ಲಿ ನಾವು ಉತ್ತರ ಕೊಡ್ತೀವಿ. ನಿಮ್ಮ ರಾಜೀನಾಮೆ ಪಡೆಯುವವರೆಗೂ ಕೂಡ ಸದನ ನಡೆಯಕ್ಕೆ ಬಿಡೋದಿಲ್ಲ. ನಾವು ನಮ್ಮ ಮುಖ್ಯಮಂತ್ರಿ ಅವರು ಇದಕ್ಕೆಲ್ಲ ಉತ್ತರ ಕೊಟ್ಟಿದ್ದಾರೆ. ಆಗಲೇ ಡೆಲ್ಲಿಯಿಂದ ಹಿಡಿದು ಬೆಂಗಳೂರುವರೆಗೂ ಕೂಡ ಕೊಟ್ಟಿದ್ದಾರೆ ಯಾವ ರೀತಿ ಮಾಡ್ಬೇಕಂತೇಳಿ. ನಾವು ಸಜ್ಜಾಗ್ತೀವಿ. ಅವರು ವಿರೋಧ ಪಕ್ಷದವರು ಅವ್ರದ್ದು ಒಂದು ಕರ್ತವ್ಯ ಅವ್ರದ್ದು ಕೂಡ ನಮ್ಮನ್ನ ಈ ರೀತಿ ಮಾಡೋಂಥದ್ದು, ಇಕ್ಕಟ್ಟಿಗೆ ಸಿಲ್ಕ್ಸೋದು, ಅವ್ರದ್ದೆಲ್ಲ ಕೂಡ ಇದೇ ರೀತಿಯಾಗಿ ಮಾಡ್ತಾ ಇರ್ತಾರೆ. ಅದಕ್ಕೆಲ್ಲ ತಕ್ಕ ಉತ್ತರವನ್ನು ನಾವು ಸದನದಲ್ಲಿ ಕೊಡ್ತೀವಿ. ಮುಖ್ಯಮಂತ್ರಿ ಒಬ್ಬರೇ ಅಲ್ಲ, ನಮ್ಮ ಎಲ್ಲ ಸಂಪುಟ ಸಭೆ ಮಂತ್ರಿಗಳು ಎಲ್ಲರೂ ಕೂಡ ಅದಕ್ಕೆ ತಕ್ಕ ಉತ್ತರ ಕೊಡ್ತೀವಿ. ಅದ್ರ ಜೊತೆಗೆ ನಮ್ಮ ಎಲ್ಲ ಶಾಸಕರು ಸೇರಿ ಒಟ್ಟಾಗಿ ಬಳ್ಳಾರಿ ಲೀಡರ್ಸ್ಗಳು, ಬಿಜೆಪಿ ಲೀಡರ್ಸ್ಗಳು ಇಲ್ಲ ಅಂತ ಸಂದರ್ಭ ಇಲ್ಲ. ನಮ್ಮ ಪಕ್ಷ, ನಮ್ಮ ಸಿದ್ಧಾಂತಗಳು, ನಾವು ಸಿದ್ಧಾಂತಗಳನ್ನ ಇಟ್ಕೊಂಡು ಹೋರಾಟ ಮಾಡೋರು. ನಮ್ಮ ಸಿದ್ಧಾಂತಗಳನ್ನ ನಾವು ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಮತ್ತು ಸರ್ವ ಜನಾಂಗದವ್ರನ್ನ ನಾವು ಚೆನ್ನಾಗಿ ನೋಡ್ಕೊಂಡು ಹೋಗೋಂಥವ್ರು ಇವತ್ತು ನಮ್ಮ ಕರ್ನಾಟಕದಲ್ಲೆಲ್ಲ ಇಡೀ ದೇಶದಲ್ಲ ಮಾಡ್ತಾ ಇದ್ದಾರೆ. ಇದಕ್ಕೆ ಜನಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ. ಅದಕ್ಕೆ ಅದನ್ನ ನೋಡಿ ಸಹಿಸಿಕೊಳ್ಳಾರ್ದೇ ಬಿಜೆಪಿ ನೋಡ್ರಿ ಈಗಾಗಲೇ ಕೂಡ ಅದರಲ್ಲಿ ಎಷ್ಟು ಹಣ ಹೋಗಿದಾಗ ಕೂಡ ಅದು ಯಾವ ರೀತಿ ಪೋಲ್ ಆಗಿದೆ ಅಂತೇಳಿ ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ. ಅದರ ಜೊತೆಗೆ ಇವತ್ತು ಪ್ರಕರಣ ಎಲ್ಲ ನ್ಯಾಯಾಲಯದಲ್ಲಿದೆ. ನಾನು ಅಲ್ಲಿ ಹೋಗಿ ಹೋರಾಟ ಬರ್ತೀನಿ. ನಾನು ಬರೀ ನನ್ನ ಮೇಲೆ ಜಸ್ಟ್ ಅಪಾದನೆ ಹಾಕಿದ್ದಾರೆ ಅವರು. ನಾನು ಆರೋಪಿ ಇಲ್ಲ, ಇನ್ನ ಇದಲ್ಲ, ತಪ್ಪಿದಸ್ತ ಅಲ್ಲ, ಅದಕ್ಕೆ ಅಪರಾಧಿ ಅಲ್ಲ. ನನಗೆ ಅದೆಲ್ಲ ಕೂಡ ನ್ಯಾಯಾಲಯ ದೇವರ ಮೇಲೆ ನನಗೆ ನಂಬಿಕೆ ಇದೆ. ಅದರಲ್ಲಿ ಮುಕ್ತವಾಗಿ ಬರ್ತೀನಿ ಅಂತ ನಂಬಿಕೆ ಕೂಡ ಇದೆ. ಇಲ್ಲ, ಪ್ರತಿ ಸಂದರ್ಭದಲ್ಲಿ ಕೂಡ ನಾನು ದೆಹಲಿಗೆ ಹೋದಾಗೆಲ್ಲ ಕೂಡ ನಾನು ಪರ್ಮಿಷನ್ ತಗೊಂಡೇ ಹೋಗಿದ್ದೀನಿ. ಅವ್ರ ಗಮನಕ್ಕಿಲ್ಲ ಅದು. ನಮ್ಮ ವಿರೋಧ ಪಕ್ಷದವರು, ನಮ್ಮ ಅವ್ರಂತ ಹೇಳಲ್ಲ, ಬಿಜೆಪಿ ಪಕ್ಷದವ್ರು ಇಲ್ಲ. ಅದ್ರ ಗಮನ ತಗೊಂಡ್ರೆ ನಾನು ಪ್ರತಿ ಒಂದು ಸಂದರ್ಭದಲ್ಲಿ ಕೂಡ, ನಾನು ಡೆಲ್ಲಿಗೆ ಹೋಗ್ಬೇಕಾದ್ರೆ ಕೂಡ, ತಿರುಪತಿಗೆ ಹೋಗ್ಬೇಕಾದ್ರೆ ಕೂಡ, ಶಿರಡಿಗೆ ಹೋಗ್ಬೇಕಾದ್ರೆ ಕೂಡ, ನಾನು ಬಗಲಾಮುಖಿಗೆ ಹೋಗ್ಬೇಕಾದ್ರೆ ಕೂಡ, ಮತ್ತು ಕಾಮಾಖ್ಯ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಕೂಡ, ದೇವಸ್ಥಾನಗಳಿಗೆ ಪ್ರತಿಯೊಂದಿಗೆ ಹೋದಾಗ ಕೂಡ ಪರ್ಮಿಷನ್ ತಗೊಂಡೇ ಹೋಗಿದ್ದೀನಿ. ನಾನು ಯಾವತ್ತೂ ಕೂಡ ಉಲ್ಲಂಘನೆ ಮಾಡಿ. ನನಗೆ ಈಗಾಗಲೇ ಕೂಡ ನೋಡಿ, ನನಗೆ ಈ ಕೇಸಿನ ಬಗ್ಗೆ ಕೂಡ ಈಗಾಗಲೇ ಕೂಡ ನ್ಯಾಯಾಲಯದಲ್ಲಿ ಕೂಡ ತಡೆಯಾಜ್ಞೆ ಕೂಡ ಕೊಟ್ಟಿದ್ದೀನಿ. ತಾವೇ ಮಾಧ್ಯಮದಲ್ಲಿ ತಾವು. ಅದರ ಜೊತೆಗೆ ನಾನು ನಮ್ಮ ಮುಖ್ಯಮಂತ್ರಿಯವರ ಹಾದಿಯಲ್ಲಿ, ನಮ್ಮ ಮಾಜಿ ಮುಖ್ಯಮಂತ್ರಿಯವರ ಹಾದಿಯಲ್ಲಿ, ನಮ್ಮ ಹೈಕಮಾಂಡ್ ಇವತ್ತು ಯಾವ ಸ್ಥಾನ ಕೊಟ್ಟರು ಕೂಡ, ಯಾವ ಒಂದು ಖಾತೆ ಕೊಟ್ಟರು ಕೂಡ ಅದನ್ನು ಈ ಬಾರಿ ನಾನು ಒಂದು ಏನಂತಾರೆ, ಒಂದು ಏಟ್ದಿಂದ ಹುಲಿ ಆಗಿದ್ದೀನಿ ನಾನು. ಈ ಬಾರಿ ನೀವೆಲ್ಲ ನೋಡ್ತೀರಿ, ನಾನು ಮಾಧ್ಯಮದವ್ರಿಗೆ ಯಾವುದೇ ಕಾರಣಕ್ಕೂ ನಾನು ಕೊಟ್ಟ ಖಾತೆಯನ್ನ ನಾವು ರಾಜ್ಯ ಮೆಚ್ಚುವಂತ ಕೆಲಸ ಮಾಡ್ತೀನಿ ಅಂತ ಅದು ಗೊತ್ತಿಲ್ಲ ನನಗೆಲ್ಲ. ಅದೆಲ್ಲ ಗೊತ್ತಿಲ್ಲ ರೀ. ಅದ್ರ ನಾವು ಅದು ಊಹಾಪೋಹಗಳು ಇರ್ಬೋದು. ನಮ್ಮ ಹೈಕಮಾಂಡ್ ನಮ್ಮ ದೃಷ್ಟಿಯಲ್ಲಿ ಈಗಾಗಲೇ ಕೂಡ ನಮ್ಮ
ಹೈಕಮಾಂಡ್ ನಿರ್ಧಾರದಲ್ಲಿ ಕ್ಯಾಬಿನೆಟ್ ಅನ್ನು ಯಾಕೆ ಎದಕ್ಕೆ ಈ ಸಲುವಾಗಿ ಈ ರೀತಿಯಾಗಿ ಮಾಡ್ಬೇಕನ್ನೋದನ್ನೆಲ್ಲ ಕೂಡ ಈಗ ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ.